ಈಶ್ವರೀಯ ವಿಶ್ವವಿದ್ಯಾಲಯ ಜೀವಮಾನ ಸಾಧನೆಗಾಗಿ ಗೌರವ ಸಮರ್ಪಣೆ ಈಶ್ವರೀಯ ಪ್ರಶಸ್ತಿ 2026 ಸನ್ಮಾನ್ಯ ಡಾಕ್ಟರ್ CN ಮಂಜುನಾಥ್ ರವರು. ನಲ್ಮೆಯ ಶುಭಾಶಯಗಳೊಂದಿಗೆ ಡಾಕ್ಟರ್ BK ಲಕ್ಷ್ಮೀಜಿ, ಮುಖ್ಯ ಸಂಚಾಲಕರು, ಮೈಸೂರು ಉಪವಲಯ, ಮೈಸೂರು. ಫೆಬ್ರವರಿ. ಪ್ರಜಾಪಿತ ಬ್ರಹ್ಮ ತಮ್ಮ ಹೃದಯದ ಆರೈಕೆ ಈ ಹೃದಯವಂತ ಡಾಕ್ಟರ್ನೊಂದಿಗೆ ಇರಲಿ. ಅವರು ನಿರ್ವಿಘ್ನವಾದ ಜೀವನ ಮಾಡಲಿ. ಅವರ ಆರೋಗ್ಯ ಸದಾಕಾಲ ಸ್ವಸ್ಥವಾಗಿರಲಿ. ಸದಾಕಾಲ ಅವರು ಸೇವೆಗೆ ಉಪಸ್ಥಿತರಾಗಿರಲಿ ಎನ್ನುವಂಥ ಹೃದಯದ ಆರೈಕೆ ತಮ್ಮೆಲ್ಲರ ಜೊತೆಯಾಗಲಿ. ನಿರ್ಮಲವಾಗಿತ್ತು ಅಂದಾಗ ಪರಮಾತ್ಮನ ಸಾಕ್ಷಾತ್ ನಡೆ ನುಡಿಗಳು ಚೆನ್ನಾಗಿತ್ತು ಅಂದಾಗ ಪುರಸ್ಕಾರಗಳು ಅರಸಿಕೊಂಡು ಬರುತ್ತೆ. ಇದೆಲ್ಲವೂ ಕೂಡ ಇರುವಂತಹ ನಮ್ಮೆಲ್ಲರೂ ಕೂಡ ನಮಸ್ಕಾರ ನಮಸ್ಕಾರ. ನಡೀತಕ್ಕಂಥ ವಾರ್ಷಿಕೋತ್ಸವ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಸೋಮನಾಥನ ದಿವ್ಯ ದರ್ಶನವನ್ನು ಕೂಡ ನಾವು ನೋಡುವ ಹಿನ್ನೆಲೆಯಲ್ಲಿ ಇವತ್ತಿನ ವಿದ್ಯಾಲಯದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ನನ್ನ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಗಳು ಹಾಗೂ ನಾವು ಹಲವಾರು ಸಮಸ್ಯೆಗಳಿಗೆ, ಹಲವಾರು ಒತ್ತಡಗಳಿಗೆ ಕಾರಣ ಆಗ್ತಾ ಇದ್ದೇವೆ. ಇವತ್ತು ಅವರು ಒಂದು 3-4 ನಿಮಿಷ ನಮಗೆ ಬಹಳ ಧ್ಯಾನದ ಪ್ರದರ್ಶಿಸಿದ್ದಾರೆ. ಅದರ ಮಾವಿನ ಸಿಹಿ ಹಾಗೇ ಇದೆ, ಬೇವಿನ ಕಹಿ ಹಾಗೇ ಇದೆ. ಬದಲಾಗಿರೋದು ಜನ ಬದಲಾವಣೆ ಆಗಿದ್ದಾರೆ, ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನ ನಿರೀಕ್ಷೆ ಬದಲಾವಣೆ ಆಗಿದೆ, ಜನರ ಆಸೆಗೆ ಇತಿಮಿತಿ ಇಲ್ಲದೆ ಬದಲಾವಣೆ ಆಗಿದೆ. ಹೀಗಾಗಿ ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ ಅನ್ನೋದನ್ನ ನಾವು ಹೇಳಬೇಕಾಗಿದೆ. ನಾವೆಲ್ಲ ಇವತ್ತು ಒತ್ತಡದಲ್ಲಿದ್ದೇವೆ. ಇವತ್ತು ಪ್ರತಿಯೊಬ್ಬರೂ ಒತ್ತಡ. ಇವತ್ತು ಓಂ ಶಾಂತಿ ಅನ್ನುವ ಸಂದೇಶವನ್ನು ಹೇಳಿದರು. ಯಾಕೆಂದರೆ ಜಗತ್ತಿನಲ್ಲಿ ನಿಜವಾದ ಆಸ್ತಿ ಯಾವುದಪ್ಪ ಅಂದರೆ ನಮ್ಮ ಹಣ ಆಸ್ತಿಯಲ್ಲ, ರತ್ನಗಳು ಆಸ್ತಿಯಲ್ಲ, ಒಡವೆಗಳು ಆಸ್ತಿಯಲ್ಲ. ನಮ್ಮ ನಿಜವಾದ ಆಸ್ತಿ ಅಂದರೆ ಶಾಂತಿ ಮತ್ತು ಬಹಳ ಮುಖ್ಯವಾದದ್ದು ಸಂತೋಷ, ಶಾಂತಿ ಮತ್ತು ಸಮೃದ್ಧಿ. ಅದು ಬಹಳ ಮುಖ್ಯವಾದದ್ದು. ಸಂತೋಷ, ಶಾಂತಿ ಮತ್ತು ನೆಮ್ಮದಿ ಇವೇ ನಮ್ಮ ನಿಜವಾದ ಆಸ್ತಿಗಳು ಅಂತ ಹೇಳಬೇಕಾಗತ್ತೆ. ಅಂದರೆ ನಾವು ಬದುಕು ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಬಹುಶಃ 3 ಜಾಗಗಳನ್ನು ನೋಡಬೇಕಂತೆ. ನಾವು ಆಸ್ಪತ್ರೆಗೆ ಹೋಗಿ ನಾವು ರೋಗಿಯನ್ನು ICUನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಆರೋಗ್ಯ ಎಷ್ಟು ಮುಖ್ಯ. ಎರಡನೇದಾಗಿ ನಾವು ಜೈಲಿನಲ್ಲಿ ಹೋಗಿ ಕೈದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ. ಮೂರನೇದು ರುದ್ರಭೂಮಿಯಲ್ಲಿ ಹೋಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಹಿಂದೆ ಬರೋದು ನಾವು ಮಾಡಿದಂಥ ಒಳ್ಳೆಯ ಕೆಲಸ, ಇಟ್ಟಂಥ ಒಳ್ಳೆಯ ಹೆಜ್ಜೆಗಳು ಮಾತ್ರ ಹೊರತು ನಮ್ಮ ಸಂಪತ್ತು ನಮಗೆ ಬರೋದಿಲ್ಲ. ಇವತ್ತು ಏನಾಗಿದೆ, ನಾವು ಧೂಮಪಾನ ನಿಧಾನ ಆಗಬೇಕಾಗಿದೆ, ಮನಸ್ಸು ನಿಧಾನ ಆಗಬೇಕಾಗಿದೆ, ನಮ್ಮ ಚಿಂತನೆಗಳು ಸ್ವಲ್ಪ ನಿಧಾನ ಆಗಬೇಕಾಗಿದೆ. ಅದರಿಂದ ನಮ್ಮ ಹೃದಯದ ಬಡಿತ ಕೂಡ ನಿಯಂತ್ರಣದಲ್ಲಿರಬೇಕಾಗಿದೆ. ಇದನ್ನೇನು ಕೇಳ್ತಾ ಇದ್ದೇನೆ, ನಾವು ಎಕ್ಸರ್ಸೈಸ್ ವ್ಯಾಯಾಮ ಮಾಡಿದರೆ ಅಥವಾ ನಾವೇನಾದರೂ ಯೋಗ ಮಾಡಿದರೆ, ಮೆಡಿಟೇಷನ್ ಮಾಡಿದರೆ ನಮ್ಮ ಹೃದಯದ ಬಡಿತ ನಿಯಂತ್ರಣಕ್ಕೆ ಬರುತ್ತೆ. ಹೃದಯದ ಬಡಿತಕ್ಕೂ ನಮ್ಮ ಜೀವಿತಾವಧಿಗೂ ಬಹಳ ನೇರವಾದ ಸಂಬಂಧ ಇದೆ. ಯಾಕೆಂದರೆ ಈಗ ನೋಡಿ, ಹೃದಯ ಬಡಿತ ಆದಷ್ಟು, ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಮನುಷ್ಯನ ಹೃದಯ ಬಡಿತ 1 ನಿಮಿಷಕ್ಕೆ 70ರಿಂದ 80. ತುಂಬ ಗಾಬರಿ ಭಯ ಆದಾಗ 85, 90, 95 ಬರ್ಬೋದು. ಆದರೆ ನೋಡಿರ್ಬೋದು ನೀವು, ಅದೇ ತುಂಬ ಶಾಂತಿಯುತವಾಗಿದ್ರೆ ಪಿಂಪಲ್ಸ್ ಬರುತ್ತಂತೆ. ಸೊ ಅದರಿಂದ ಸ್ಟ್ರೆಸ್ ಕಾಸಸ್ ಏನು ರಿಂಕಲ್ಸ್. ಅದೇ ನಾವು ತುಂಬ ಪೀಸ್ಫುಲ್ ಆಗಿದ್ರೆ ಇಟ್ ಕಾಸಸ್ ಡಿಂಪಲ್ಸ್ ಅಂತ. ಅದರಿಂದ ಅವನಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ, ದ್ವೇಷ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ, ಅಥವಾ ಯಾವುದೇ ಒಂದು ಮನಸ್ತಾಪ ಇರೋದಿಲ್ಲ. ನಂತರ ಹೋಗುವಾಗಲೂ ಕೂಡ ಅವನು ವಿಶ್ವಮಾನವಾಗಿರ್ತಾನೆ. ಆದರೆ ಈಗ ಸಮಸ್ಯೆ ಏನಾಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಮನುಷ್ಯ ಈ ಹುಟ್ಟು ಸಾವಿನ ನಡುವೆಯೂ ಕೂಡ ವಿಶ್ವಮಾನವನಾಗಿರಲ್ಲ, ಅಲ್ಪಮಾನವನಾಗ್ತಾ ಇದ್ದಾನೆ.
ಸೊ ಅದರಿಂದ ಈ ಬ್ರಹ್ಮಕುಮಾರಿಯ ಸಂದೇಶ ಏನಪ್ಪ ಅಂದರೆ, ನಾವು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಿರಬೇಕು, ಈ ಹುಟ್ಟು ಸಾವಿನ ನಡುವೆಯೂ ಕೂಡ ನಾವು ವಿಶ್ವಮಾನವರಾಗಿರಬೇಕು ಅನ್ನೋ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ನಿಮ್ಮ ಮೌನವೂ ಕೂಡ ಅರ್ಥ ಆಗುತ್ತೆ. ನಂಬಿಕೆ ಇಲ್ಲದಿದ್ರೆ ಪ್ರತಿಯೊಂದು ಮಾತು ಕೂಡ ಅಪಾರ್ಥ ಆಗುತ್ತೆ. ಸೊ ಮನುಷ್ಯನಿಗೆ ನಿಜವಾದ ಶಕ್ತಿ ಯಾವುದಪ್ಪ ಅಂದರೆ ಆತ್ಮವಿಶ್ವಾಸ ಮತ್ತು ನಂಬಿಕೆಯೇ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಆರೋಗ್ಯ ಬಹಳ ಅದ್ಭುತವಾದಂಥ ಕೊಡುಗೆ. ಅದು ನಗುವನ್ನು ತರಿಸಿದೆ, ಎಷ್ಟು ಜನರ ಮುಖದಲ್ಲಿ ಮಂದಹಾಸವನ್ನು ಆಡಿಸಿದೆ, ಎಷ್ಟು ಮನೆಯಲ್ಲಿ ನಂದಾದೀಪಗಳನ್ನು ಬೆಳೆಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಅಂದರೆ ಎಷ್ಟೋ ಸರಿ ನಮಗೆ ಜ್ಞಾನದಿಂದ ಅಹಂಕಾರ ಬಂದರೆ ವಿಷ ಆಗುತ್ತಂತೆ. ಅಹಂಕಾರ ನೋಡಿ, ಅಹಂಕಾರದ ಬಗ್ಗೆ ನಮಗೆ ಜ್ಞಾನ ಇರೋದಿಲ್ಲ. ಯಾವಾಗಲೂ ಅಷ್ಟೇ, ನಾನು ಅಂತ ಯಾವುದೂ ಇರಬಾರ್ದು ಈ ಸಮಾಜದಲ್ಲಿ. ಸ್ಥಾನಕ್ಕೆ ಹೋಗಿ ಬರ್ತೀವಿ, ಅಥವಾ ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಇವತ್ತು ಉಪನ್ಯಾಸಗಳನ್ನು ಕೇಳ್ತೀವಿ. ಇದು ಕೇಳಿದ ಮೇಲೆ ಸ್ವಲ್ಪ ಬದಲಾವಣೆ ಆಗಬೇಕು, ಅಂದರೆ ಸಕಾರಾತ್ಮಕವಾಗಿ ಬದಲಾವಣೆ ಆಗಬೇಕು ಅಂತನೋ ಅವನು ಯಾವಾಗಲೂ ಬಹಳ ಶಾಂತಿಯುತವಾಗಿ, ನೆಮ್ಮದಿಯಿಂದ, ಸಂತೋಷವಾಗಿ ಅವನು ಬದುಕ್ತಾನೆ. ಯಾರು ಯಾಕೆಂದರೆ ನಾಲಿಗೆಯ ನಿಯಂತ್ರಣ ಮೆದುಳು ನಿಯಂತ್ರಣ ಮಾಡಬೇಕು. ಆ ಥರ ಅಲ್ಗಲಾಟೆ. ಇನ್ನೆಲ್ಲೋ ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾರೆ, ಅಲ್ಲಿ ಯಾರೋ ಸುಮ್ಮನೆ ಅವರು ನಿಮ್ಮ ಮುಖ ನೋಡಿದ್ರೆ ಯಾಕ್ರಿ ನೋಡ್ತೀರಾ, ಸುಮ್ಮನೆ ಅಥವಾ ಚೆನ್ನಾಗಿದ್ದಾರೆ ಅಂದರೆ ಏನು ನಾನೇನು ಚೆನ್ನಾಗಿಲ್ವಾ? ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು. ಇವು 4 ಇದ್ರೂ ಕೂಡ ಇದ್ರೆ ಮಾತ್ರ ಅವನು ಪರಿಪೂರ್ಣ ಆರೋಗ್ಯವಂತ. ಈಗ ನನಗೂ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಇವತ್ತು ಉಪನ್ಯಾಸಗಳನ್ನು ಅವರೆಲ್ಲ ಹೇಳಿದ್ದಾರೆ. ಬದುಕು ಯಾವ ರೀತಿ ನಡೆಸಬೇಕು, ನಿಜವಾಗ್ಲೂ ಇದು ನೋಡಿ, ಯಾವಾಗಲೂ ಅಷ್ಟೇ ಪರಿವರ್ತನೆಗೆ ಬಗ್ಗೆ ನಾವು ಹೇಳ್ತೀವಿ. ಇದರಲ್ಲಿ ಪರಿಸರದಲ್ಲೇ ಇದೆ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ. ನೋಡಿ, ಬೂದಿ ದೇವಸ್ಥಾನಕ್ಕೆ ಹೋದ ಕೂಡಲೇ ಅದು ಏನಾಗುತ್ತೆ? ವಿಭೂತಿ ಆಗುತ್ತೆ. ಅದೇ ಅಕ್ಕಿ ದೇವಸ್ಥಾನಕ್ಕೆ ಹೋದ ಕೂಡಲೇ ಅದು ಅದೇ ರೀತಿ ನೋಡಿ, ಇದು ನಿಮ್ಮ ದ್ವಿದಳ ಧಾನ್ಯಗಳು ಹೋದ ಕೂಡಲೇ ನೈವೇದ್ಯ ಆಗುತ್ತೆ. ಸೊ ಅದರಿಂದ ನಾವು ಪರಿವರ್ತನೆ ಆಗಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಪ್ರಸಾದ ತಿನ್ನುವಾಗ ರುಚಿ ನೋಡಬಾರ್ದಂತೆ, ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಜಾಗ ನೋಡಬಾರ್ದಂತೆ. ಅದು ನಿಜವಾದಂಥ ಸಂಸ್ಕಾರ. ಸೊ ನೋಡಿ, ಯಾವಾಗಲೂ ಅಷ್ಟೇ, ನಾವು ಎಷ್ಟೇ ನಿಮ್ಮ ಸಾಧನೆಗಳಿರಲಿ, ಎಷ್ಟೇ ನಿಮ್ಮ ಸದ್ಗುಣಗಳಿರಲಿ, ಮಾನವೀಯತೆ ಇಲ್ಲದೇ ಇದ್ದರೆ ಇವು ಯಾವ ಗುಣಗಳಿಗೂ ಕೂಡ ಅವನು ಬೆಲೆ ಬರೋದಿಲ್ಲ. ಅಂಥವರನ್ನು ನಾವು ಸಾಕ್ಷರತೆ, ಅಕ್ಷರ ಕಲಿತ ಅನಕ್ಷರಸ್ಥರು ಅನ್ಬೇಕಾಗುತ್ತೆ. ಅಕ್ಷರ ಕಲಿತ ಅನಕ್ಷರಸ್ಥರು. ಡಿಗ್ರಿ ಇರ್ಬೋದು, ಅದು ಇಂಜೆಕ್ಷನ್ ಬಾಟ್ಲಲ್ಲೂ ಇಲ್ಲ, ಸಿರಿಂಜಸ್ಸಲ್ಲೂ ಇಲ್ಲ. ಯಾವುದು ಇದೆಲ್ಲ ಔಷಧ ಅಲ್ಲದ ಔಷಧಿಗಳು. ಒಂದು ಯಾವುದಪ್ಪ ಅಂದರೆ ಇದು ವ್ಯಾಯಾಮ. ಎರಡನೇದು ನಾವು ತಿನ್ನತಕ್ಕಂಥ ಆಹಾರ, ಡಯಟ್. ಮೂರನೇದು ಬಿಸಿಲಲ್ಲಿ ನಡೆಯೋದು, ಸನ್ಲೈಟ್ ಒಂದು, ಡಯಟ್ ಒಂದು, ಎಕ್ಸರ್ಸೈಸ್ ಒಂದು. ನಾಲ್ಕನೇದು ಮಧ್ಯ ಉಪವಾಸ. ಐದನೇದು ವಿಶ್ರಾಂತಿ ಮಧ್ಯ. ಆರನೇದು ನಮಗೆ ಒಳ್ಳೆಯ ನಿದ್ರೆ ಮಾಡುವಂಥದ್ದು. ಏಳನೇದು ನಗು. ಎಂಟನೇದು ಕೃತಜ್ಞತೆ. ಒಂಬತ್ತನೇದು ಬೇರೆಯವರ ಜೊತೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡದಿರುವುದು. ಒಂಬತ್ತನೇದು ಬೇರೆಯವರ ಜೊತೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡದಿರುವುದು. ಹತ್ತನೇದು ಹಣ್ಣು ಮತ್ತು ತರಕಾರಿ. 11ನೇದು ಮೆಡಿಟೇಷನ್ ಆ್ಯಂಡ್ ಯೋಗ. 12ನೇದು ಯಾವುದಪ್ಪ ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಅದು ಕೂಡ ಔಷಧ ಅಲ್ಲದ ಔಷಧಿ. ಪ್ರಜಾಪಿತ ಸಂಸ್ಥೆಗೆ ಮತ್ತು ಬ್ರಹ್ಮಕುಮಾರಿ ಸಮಾಜಕ್ಕೆ ಒಂದು ಹೃದಯ ಇದೆ, ಒಂದು ಹೃದಯವಂತಿಕೆ ಇದೆ, ಒಂದು ಮಾನವೀಯತೆ ಇದೆ, ತಾಯಿಯ ಹೃದಯ ಇದೆ, ಮಗುವಿನ ಮನಸ್ಸಿದೆ. ಸೊ ಅದಕ್ಕೆ ಹಾರ್ಟ್ ಬೀಟ್ಸ್. It is not visible, it is invisible, but it continuously supports your life all along. ಆಶೆ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಚಿರಋಣಿ. ಸೊ ಏಕೆಂದರೆ ಈ ಅಧಿಕಾರ ಬರುತ್ತೆ ಹೋಗುತ್ತೆ. ಅಂದರೆ ಒಳ್ಳೆಯ ಮನುಷ್ಯ ಅಂದರೆ ಯಾರು? ಅಧಿಕಾರ ಇದ್ದಾಗ
ಹಣ ಇದ್ದಾಗ ಅವನ ಬದಲಾವಣೆ ಆಗದೆ ಇದ್ರೆ ಅವನೇ ಒಳ್ಳೆ ಮನುಷ್ಯ. ವಿದ್ಯಾಲಯ ನನಗೆ ಈ ಪ್ರಶಸ್ತಿ ಕೊಟ್ಟಿರೋದು ನಾನು ತುಂಬು ಹೃದಯದಿಂದ ನಾನು ಒಪ್ಕೊತೀನಿ. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಅವರಿಗೆ ಸಮರ್ಪಿಸ್ತಿದ್ದಾರೆ. ಅವರಿಗೆ ಎಲ್ಲರೂ ಪುನಃ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದವನ್ನ ಸಮರ್ಪಿಸೋಣ. ನಾನು ನಮ್ಮ ಮನೆಯವರು ನಾವು ಒಂದು 4-5 ದಿವಸ ಇದ್ವಿ. ನಾನು ಅಂದ್ಕೊಂಡೆ ಇಷ್ಟೊಂದು ಈ ನಮ್ಮ ದೇಶದಲ್ಲಿ ಇದು ಬಹಳ ಮುಖ್ಯ. ಪರಿಸರ ವಿಜ್ಞಾನಿಗಳು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂಥ ಪ್ರೊಫೆಸರ್ ಇ.ಟಿ. ಪುಟ್ಟಯ್ಯನವರ ಮಾತುಗಳನ್ನು ಆಲಿಸೋಣ. ಮಾತ್ರ ಜೀವನ ಸಾರ್ಥಕ ಆಗತ್ತೆ ಅನ್ನೋ ಮಾತುಗಳನ್ನು ತುಂಬ ಚೆನ್ನಾಗಿ ಹೇಳಿದರು. ಹಾಗೆ ನಮ್ಮ ರಾಜಯೋಗಿನಿ ಬಿ.ಕೆ. ಶಿವಲೀಲಾ ಅವರು ಮಾತಾಡ್ತಾ ಹೇಳಿದರು, ಮನುಷ್ಯ ಬದುಕಬೇಕು, ಆದರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಬದುಕುವಂಥದ್ದಲ್ಲ, ನಾವು ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡಬೇಕು. ಇಂಥ ಹಾದಿಯಲ್ಲಿ ಹೇಳ್ತಾರಲ್ಲ, ಕೊಟ್ಟು ತಗೊಂಡದ್ದು ಅಂತ, ಆ ರೀತಿ ಅಲ್ಲ. ಬಟ್ ಅವ್ರನ್ನ ನನ್ನ ಗುರುತಿಸಿ ಆ ಒಂದು ಕೆಲಸವನ್ನು ಮಾಡೋದು, ಅದಕ್ಕಾಗಿ ನನಗೆ ಬಹಳ ಹೆಮ್ಮೆ ಕೂಡ ಅನಿಸ್ತಾ ಇದೆ. ಸರ್ಕಾರ ಭಾರತೀಯ ಜ್ಞಾನ ವ್ಯವಸ್ಥೆ, ಇಂಡಿಯನ್ ನಾಲೆಜ್ ಸಿಸ್ಟಮ್, ಅದಕ್ಕೆ ವಿಶೇಷ ಒತ್ತನ್ನು ಕೊಡ್ತಾ ಇದೆ. ಇದು ಇನ್ನು ಅದರಲ್ಲಿ ವಿಜ್ಞಾನ ಇದೆ. ಸೋಮನಾಥ ದೇವಾಲಯವನ್ನು ನಮ್ಮ ಪುರಾಣದ ಪ್ರಕಾರ ಚಂದ್ರನು ಪ್ರತಿಷ್ಠಾಪಿಸಿದನು, ಅಗಸ್ತ್ಯ ಮಹರ್ಷಿಗಳ ಪೌರೋಹಿತ್ಯದಲ್ಲಿ ಪ್ರತಿಷ್ಠಾಪಿಸಿದನು. ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಈ ದೇವಾಲಯದಿಂದ ದಕ್ಷಿಣ ಧ್ರುವದ ತನಕ ಒಂದೇ ಒಂದು ದ್ವೀಪ ಇಲ್ಲ, ಭೂಭಾಗ ಇಲ್ಲ, ಬರೀ ಜಲವೇ ಇದೆ ಅಂತ ಅವರಿಗೊಂದು ಪ್ರಶ್ನೆ ಕೇಳ್ತಾರೆ, ಯಾವ ಕೆಲಸ ಅತಿ ಶ್ರೇಷ್ಠವಾದ್ದು ಅಂತ. ಅಮ್ಮ ಒಂದು ಸೆಕೆಂಡು ಹೆಸಿಟೇಟ್ ಮಾಡಿಲ್ಲ. ಅಮ್ಮ ಹೇಳಿದ್ರು, ಭಗವಂತನಲ್ಲಿ ಶ್ರದ್ಧೆ ಮೂಡಿಸ್ತಕ್ಕಂಥದ್ದು ಅದು ಅತ್ಯಂತ ದೊಡ್ಡ ಕೆಲಸ ಅಂತ. ಅವರ ಪೇಜ್ ಇದೆ, ಅದು ಈಗ ಕನ್ನಡಕ್ಕೆ 1 ವಾಲ್ಯೂಮ್ ಟ್ರಾನ್ಸ್ಲೇಷನ್ ಆಯಿತು. ಬರುವ 1.5 ವರ್ಷದ ಒಳಗೆ ಪೂರ್ತ ಟ್ರಾನ್ಸ್ಲೇಷನ್ ಆಗುತ್ತೆ. ನಾನು ಪ್ರಾರ್ಥಿಸುತ್ತೇನೆ, ತುಂಬ ಜನ ಕಾರ್ಯಕರ್ತರು ಇದ್ದಾರೆ.